ಇದು ಪಬ್ಲಿಕ್ ನೆಕ್ಸ್ಟ್ ಬಿಗ್ ಇಂಪ್ಯಾಕ್ಟ್. ಮಹಿಳಾ ಸಿಬ್ಬಂದಿಗೆ ಕಿರುಕುಳ ಕೊಡ್ತಾ ಇದ್ದ ಸಾರಿಗೆ ಸಂಸ್ಥೆ ಅಧಿಕಾರಿ ಎತ್ತಂಗಡಿ. ಸುದ್ದಿ ಪ್ರಸಾರವಾಗಿ 24 ಗಂಟೆಯಲ್ಲೇ ವರ್ಗಾವಣೆ. ಮಹಿಳಾ ಸಿಬ್ಬಂದಿಗೆ ಕಿರುಕುಳ ತಪ್ಪಿಸಿದ ಎಂಡಿ ಪ್ರಿಯಾಂಕ್ ಎಂ. ರಾಜೇಶ್ ಹುದ್ದಾರನ ದರ್ಪದಿಂದ ಪಾರಾದರು ಮಹಿಳಾ ಸಿಬ್ಬಂದಿ. ಹೌದು, ಸಾರಿಗೆ ಸಂಸ್ಥೆ ಭದ್ರತಾ ಜಾಗೃತ ಅಧಿಕಾರಿ ರಾಜೇಶ್ ಹುದ್ದಾರ್ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ತನ್ನ ಕೈ ಕೆಳಗೆ ಇರುವ ಮಹಿಳಾ ಸಿಬ್ಬಂದಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಮತ್ತು ಕಿರುಕುಳ ಕೊಡ್ತಾ ಇದ್ದಂತೆ. 50% ಡಿಸ್ಕೌಂಟ್ ಸೇಲ್, ನೇಕಾರ ದರದಲ್ಲಿ ಮಾರಾಟ. ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಇದಕ್ಕೆ ಮನನೊಂದು ಮಹಿಳಾ ಸಿಬ್ಬಂದಿಯೊಬ್ಬರು ಗೋಕುಲ ರೋಡ್ ಪೊಲೀಸ್ ಠಾಣೆಯಲ್ಲಿ ಕಿರುಕುಳ ಮತ್ತು ಜಾತಿ ನಿಂದನೆ ಬಗ್ಗೆ ದೂರು ಕೂಡ ದಾಖಲಿಸಿದ್ರು. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಸವಿಸ್ತಾರವಾಗಿ ವರದಿ ಬಿತ್ತರಿಸಲಾಗಿತ್ತು. ವರದಿ ಬಿತ್ತರವಾದ ಕೂಡಲೇ NWKRTC ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕ್ ಎಂ ಅವರು ರಾಜೇಶ್ ಹುದ್ದಾರನನ್ನ ಹುಬ್ಬಳ್ಳಿ ಡಿವಿಷನ್ನಿಂದ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸಬೇಕಿದ್ದ ಅಧಿಕಾರಿಗಳು ಯಾಕೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾರೆ ಎಂಬುದೇ ತಿಳಿತಾ ಇಲ್ಲ. ರಾಜೇಶ್ ಹುದ್ದಾರಂತಹ ಅಧಿಕಾರಿಯಿಂದ ಸಾಕಷ್ಟು ಮಹಿಳಾ ಸಿಬ್ಬಂದಿ ಮನನೊಂದು ಭಯಪಟ್ಟು ಕೆಲಸ ಮಾಡ್ತಾ ಇದ್ರು. ಆದ್ರೆ ಈತನ ಅಧಿಕಾರದ ದರ್ಪದ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಸುದ್ದಿ ಮಾಡಿದ ಕೂಡಲೇ ಸಾರಿಗೆ ಸಂಸ್ಥೆ ಮೇಲಾಧಿಕಾರಿಗಳು ರಾಜೇಶ್ ಹುದ್ದಾರನನ್ನ ಎತ್ತಂಗಡಿ ಮಾಡಿದ್ದಾರೆ. ಈಗ ಮಹಿಳಾ ಸಿಬ್ಬಂದಿ ನೆಮ್ಮದಿಯಾಗಿ ಕರ್ತವ್ಯ ಮಾಡಲು ಮುಂದಾಗಿದ್ದಾರೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.